ಹಾಯ್ ಫ್ಯಾಮಿಲಿ, ನಾನು ನಿಮ್ಮ ನಿಶಾ ಸಚಿನ್. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ದೆ. ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾಯಿದ್ದೆ. ಇವತ್ತು ಪಾತ್ರೆ ಎಲ್ಲ ರಾತ್ರಿಯೇ ತೊಳೆದಿಟ್ಟಿದ್ದೆ, ಜೋಡಿಸೋಯಿತು. ಅವನು ಕೂಡ ಚಕ್ಕೋಳಿಗೆ ತಗೊಬಂದು ಟೀ ಇಡ್ತಾಯಿದ್ದೆ. ಇವತ್ತು ನಮ್ಮ ಮನೆ ದೇವರು ಜಾತ್ರೆ ಇರೋದ್ರಿಂದ ಹೋಗಬೇಕಾಗಿತ್ತು, ಅದಕ್ಕೆ ಪಾತ್ರೆಗಳನ್ನು ಜೋಡಿಸಿ ಟೀ ಸಹ ಇಟ್ಟಿದ್ದೆ. ಅವ್ರಿಗೂ ಸಹ ಟೀ ಕೊಡೋಣ ಅಂತ ಮನೆಯವ್ರಿಗೂ ಸಹ ಟೀ ಕೊಡ್ತಾಯಿದ್ದೆ. ಮ್ಯಾಟೆಲ್ಲನ್ನು ಆಚೆ ಕಡೆಗೆ ಹಾಕಿ ಮನೆ ಕಸ ಗುಡಿಸೋಣ ಅಂತ ಗುಡಿಸ್ತಾಯಿದ್ದೆ. ಪಾಪನೂ ಕೂಡ ಎದ್ದಿದ್ದ. ಆಚೆ ಕಡೆ ಕೊಟ್ಟು ಬಂದುಬಿಟ್ಟು ಮನೆ ಕಸನೂ ಸಹ ಗುಡಿಸ್ತಾಯಿದ್ದೀನಿ. ನೀರೆಲ್ಲ ಸಹ ಕಚ್ಚಾಕಿತ್ತು. ಅಪ್ಪ ಗುಡಿಸ್ತಾ ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ ಅಲ್ವಾ. ದೇವಸ್ಥಾನಕ್ಕೆ ಹೋಗೋದು ಅಂದರೆ ಗುಡಿಸೋದು ತೊಳೆಯೋದು ಇದ್ದೇ ಇರುತ್ತೆ. ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ. ಮನೆ ಕಸನೂ ಗುಡಿಸ್ತಾ ನೋಡ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವೀಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆಯ್ತು, ಯಾಕೋ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ಮನೆ ಒರೆಸೋದು. ನಂತರ ಪಾಪನೂ ಕೂಡ ಅಳ್ತಿದ್ನಲ್ಲ, ಅವನು ಸಹ ಕರ್ಕೊಂಬಂದು ಹಾಲು ಕುಡಿಸ್ತಾ ಇದ್ದೆ. ನೋಡ್ತಿರ್ಬೋದು, ಅವನು ಕೂಡ ಆಟ ಆಡ್ತಾ ಇದ್ದ. ಹಾಲು ಕುಡಿಸ್ಕೊಂಡು ಮತ್ತೆ ಅವರ ತಾತನ ಕೈಲಿ ಕೊಟ್ಟೆ ಆಟ ಆಡಲಿ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ದ ಅವನು ಕೂಡ. ನಂತರ ಬಾಗಿಲೆಲ್ಲ ತೊಳೆದು ರಂಗೋಲಿ ಸಹ ಬಿಟ್ಟು ನಮ್ಮ ಇಡ್ತಾ ಇದ್ದೆ. ನಂತರ ರಂಗೋಲಿನೂ ಸಹ ಬಿಟ್ಟಾಯಿತು ಬಾಗಿಲಿಗೆಲ್ಲ. ಇವನಂತೂ ಬಂದು ಇದು ಮಾಡ್ತಾ ಇದ್ದ. ಎಷ್ಟು ಕೆಲಸ ಮಾಡ್ತಾಯಿದ್ರು ಮುಗಿಯೋದಿಲ್ಲ. ಮಕ್ಕಳಿರೋ ಮಲ್ಲಿ ಅಂತಾರಲ್ಲ ನೋಡಿ, ಮತ್ತು ಹಂಗೆ ಆಟ ಆಡ್ತಾ ಇದ್ದ. ಅವನು ಕೂಡ ಬಿಟ್ಬಿಟ್ಟು ರಂಗೋಲಿ ಬಿಡೋಣ ಅಂತ ಹೋದೆ. ಅವನು ಕೂಡ ಬರ್ತಾನೆ ಇದ್ದ ಸಂದಿಲುವೆ. ನೋಡ್ತಾ ಇರ್ಬೋದು, ಅಲ್ಲೇ ನೋಡಿ ಹೆಂಗೆ ಆಡ್ತಾಯಿದ್ದ ಕೂತ್ಕೊಂಡು. ಆಮೇಲೆ ಫೋನ್ ನೋಡಿದೆ ಅಷ್ಟೇ. ಫೋನಿಂದ ಬಂದು ನೋಡ್ತಾ ಇದ್ದ. ಫೋನು ಸಹ ನೋಡ್ತಾ ಇದ್ದ. ನಿಂತು ರಂಗೋಲಿ ಸಹ ಬಿಟ್ಟಾಯಿತು. ಪಾಪು ಇಟ್ಕೊಂಡಂತೂ ಮಾಡೋಕ್ಕಾಗಲ್ಲ ವೀಡಿಯೋ ಏನು, ಆದರೂ ಕೂಡ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ತಪ್ಪಿದರೆ ಕ್ಷಮಿಸಿ ನೀವೇ. ನಂತರ ತಿಂಡಿಗೂ ಕೂಡ ಮಾಡೋಣ ಅಂತ ಕುಯ್ಕೊತಾ ಇದ್ದೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಪುರಿ ಉಪ್ಪಿಟ್ಟು ಮಾಡೋಣ ಅಂತ. ತಿಂಡಿನೂ ಕೂಡ ಆಯಿತು. ಪುರಿ ಉಪ್ಪಿಟ್ಟೇನು ತೋರ್ಸೋಕೆ ಹೋಗಲಿಲ್ಲ, ನಿಮಗೂ ಗೊತ್ತಿರೋದೇ ಅಲ್ವಾ, ತೋರ್ಸೋಕ್ಕೇನು ಹೋಗಲಿಲ್ಲ. ನಂತರ ಪಾಪು ಕೂಡ ತಿನ್ನಿಸಿ ಪಾತ್ರೆ ಎಲ್ಲನೂ ತಿಂಡಿ ಮಾಡಿದೆವಲ್ಲ ಆಚೆ ಕಡೆಗೆ ಇಟ್ಟು ಅವನು ಕೂಡ ಬೆಳಗ್ಗೆ ನಂತರ ಪೂಜೆನೂ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಹೂವೆಲ್ಲ ಮನೆಯಲ್ಲೇ ಇರ್ತಾವಲ್ಲ, ಅವನೇ ಕೂಡ ಕುಯ್ಕೊಂಬಂದು ಪೂಜೆನೂ ಕೂಡ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ದೀಪನೂ ಸಹ ಕಚ್ಚಾಯಿತು. ತೇರ್ ಮೇಲೆ ಕಳಸ ಎಲ್ಲನೂ ಕೂಡಿ ಆಯಿತು. ನಂತರ ನಮ್ಮ ದೊಡ್ಡತ್ತೆ ಮನೆಗೆ ಹೋಗಿದ್ದು, ಅಲ್ಲೂ ಕೂಡ ಜ್ಯೂಸ್ ಕುಡಿದು ಒಂದಿಷ್ಟೊತ್ತು ಕೂತಿದ್ದು. ಬಿಸಿಲಲ್ಲಿ ಇರೋಕ್ಕಾಗಲಿಲ್ಲ ಅಂತ ಪಾಪ ಕರ್ಕೊಂಡು ಹೋಗಿದ್ದು. ನಂತರ ಬಂದು ಪಾಪಕ್ಕೆ ಕೂಡ ನಮಸ್ಕಾರ ಮಾಡಿಸ್ಕೊಂಡು ತೇರನ್ನು ಕೂಡ ಎಳಿತಾ ಇದ್ರು. ನೋಡ್ಕೊಬಿಟ್ಟು ಹೊರಡೋಣ ತೆಗಿ ಅಂತ ಹೇಳ್ಬಿಟ್ಟು ಅವನು ಬಡ್ಕೊತಿದ್ದ ಅಂತ ಹೊರಡ್ತಾಯಿದ್ದು. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಪಾಪ ಬಡ್ಕೊತಾನೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ, ಬಾಯ್.